ಲಕ್ಷ್ಮೇಶ್ವರ ಪುರಸಭೆಯ 2026 ಮತ್ತು 27ನೇ ಸಾಲಿನ ಒಟ್ಟು 26 ಕೋಟಿ 24 ಲಕ್ಷದ 51 ಸಾವಿರದ ಬೃಹತ್ ಗಾತ್ರದ ಬಜೆಟ್ ಮಂಡಿಸಿದ ಮುಖ್ಯ ಅಧಿಕಾರಿ ಮಹಂತೇಶ್ ಬೀಳ್ಗಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮುಖ್ಯ ಅಧಿಕಾರಿ ಮಹಂತೇಶ್ ಬೀಳ್ಗಿ ಅವರು ಇಂದು ಪುರಸಭೆಯಲ್ಲಿ ತಮ್ಮ ಪುರಸಭೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ 2026 ಮತ್ತು 27ನೇ ಸಾಲಿನ ಎಲ್ಲಾ ಮೂಲ ಆದಾಯದ ಒಟ್ಟು 26 ಕೋಟಿ 24 ಲಕ್ಷದ 51 ಸಾವಿರ ಬೃಹತ್ ಗಾತ್ರದ ಬಜೆಟ್ ಅನ್ನು ಮಂಡಿಸಿ ಮಾತನಾಡಿದರು. ಈ ಸಮಯದಲ್ಲಿ ಪುರಸಭೆಯ ವ್ಯವಸ್ಥಾಪಕಿ ಮಂಜುಳಾ ಹುಗಾರ್, ಸುರೇಶ್ ಪೂಜಾರ್, ವೆಂಕಟೇಶ್ ರಾಮಗಿರಿ, ಮಹೇಶ್ ಹೊಸ್ಮನಿ, ಹನುಮಂತಪ್ಪ ನಂದಣ್ಣವರ್, ನೇತ್ರಾ ಹೊಸ್ಮನಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಈ ರೀತಿದೆ 26-27 ಸಾಲಿಗೆ ಆದಾಯವನ್ನು ಪುರಸಭೆ ನಿಧಿ ಅಂದರೆ ಮನೆ ಕರ, ಮಳಿಗೆ ಬಾಡಿಗೆ, ನೀರಿನ ಕರ ಮತ್ತು ಇತರೆ ಫೀಗಳ ಮೂಲದಿಂದ 3 ಕೋಟಿ 93 ಲಕ್ಷ 76 ಸಾವಿರಗಳನ್ನು ಅಂದಾಜಿಸಲಾಗಿದೆ. ಅನುದಾನದ ಮೂಲ ಅಂದರೆ SFC ಮುಕ್ತ ನಿಧಿ 16ನೇ ಹಣಕಾಸು ಮತ್ತು ಇತರೆ ಅನುದಾನದ ಮೂಲದಿಂದ ಸುಮಾರು 10 ಕೋಟಿ 55 ಲಕ್ಷ 30 ಸಾವಿರಗಳನ್ನು ನಿರೀಕ್ಷಿಸಲಾಗಿದೆ. ಇತರೆ ಅಸಾಮಾನ್ಯ ಖಾತೆಯಿಂದ 1 ಕೋಟಿ 61 ಲಕ್ಷ 1 ಸಾವಿರ ನಿರೀಕ್ಷಿಸಲಾಗಿದೆ. ಹೀಗೆ ಒಟ್ಟು ಆದಾಯ 16 ಕೋಟಿ 10 ಲಕ್ಷ 7 ಸಾವಿರಕ್ಕೆ ಆರಂಭಿಕ ಶುಲ್ಕ 10 ಕೋಟಿ 14 ಲಕ್ಷ 44 ಸಾವಿರ ಕೂಡಿಸಿಕೊಂಡು ಒಟ್ಟು ನಮ್ಮ ಬಜೆಟಿನ ಗಾತ್ರ 26 ಕೋಟಿ 24 ಲಕ್ಷ 51 ಸಾವಿರಗಳಾಗಿರುತ್ತದೆ. 26-27 ಸಾಲಿಗೆ ಪುರಸಭೆ ನಿಧಿಯಿಂದ ಆಡಳಿತ ಮತ್ತು ಕಚೇರಿ ವೆಚ್ಚ, ನೀರು ಸರಬರಾಜು, ಬೀದಿ ದೀಪ, ಸಾರ್ವಜನಿಕರ ಆರೋಗ್ಯ ಇತ್ಯಾದಿಗಳಿಗಾಗಿ 4 ಕೋಟಿ 21 ಲಕ್ಷ 47 ಸಾವಿರ ಮೀಸಲಿಡಲಾಗಿದೆ. ಅನುದಾನದಿಂದ ಬಂದಂತಹ ಮೊತ್ತವನ್ನು ಪುರಸಭೆ ನೌಕರರ ವೇತನ, ನೀರು ಸರಬರಾಜು ಮತ್ತು ಬೀದಿ ಬದಿ ವಿದ್ಯುತ್ ಬಿಲ್ಲು, ರಸ್ತೆ, ಚರಂಡಿ ಇತ್ಯಾದಿಗಳಿಗಾಗಿ ಒಟ್ಟು 17 ಕೋಟಿ 85 ಲಕ್ಷ 22 ಸಾವಿರ ಮೀಸಲಾಗಿದೆ. ಕೆರೆ ಅಭಿವೃದ್ಧಿಗಾಗಿ 15 ಲಕ್ಷ ಮತ್ತು ಮಳಿಗೆ ನಿರ್ಮಾಣಕ್ಕಾಗಿ 1 ಕೋಟಿ ಮೀಸಲಿಡಲಾಗಿದೆ. ಅಸಾಮಾನ್ಯ ಖಾತೆ ಅಂದರೆ ಸರ್ಕಾರಕ್ಕೆ ಕಟ್ಟಬೇಕಾದ ಉಪಕರ ಇತ್ಯಾದಿಗಳಿಗಾಗಿ 1 ಕೋಟಿ 69 ಲಕ್ಷ 38 ಸಾವಿರಗಳನ್ನು ಮೀಸಲಿಡಲಾಗಿದೆ. ಹೀಗೆ ಒಟ್ಟು ಬಜೆಟ್ 26 ಕೋಟಿ 24 ಲಕ್ಷ 51 ಸಾವಿರಗಳಲ್ಲಿ ಒಟ್ಟು ಅಂದಾಜು ಪಾವತಿ ಮತ್ತು 26 ಕೋಟಿ 24 ಲಕ್ಷ 51 ಸಾವಿರ ಕಳೆದು ಅಂದರೆ ಅಷ್ಟು ಮೈನಸ್ ಮಾಡಿ ನಮಗೆ 93 ಲಕ್ಷ 14 ಸಾವಿರ ಉಳಿತಾಯ ಬಜೆಟನ್ನು ನಾವು ಈ ಸರ್ತಿ ಅಂದಾಜಿಸಲಾಗಿದೆ. ಅದ್ರ